ಓ ಪುಟ್ಟ ರಾಜ ಸಂಗೀತ ಭಾಸ್ಕರ ಓ ಪುಟ್ಟ ರಾಜ ಕೇಳೋ ಈ ಮೊರೆಯ ನೀ ಬೆಳಗು ಬಾರಯ್ಯದರೆಯ ಸಂಗೀತ ಭಾಸ್ಕರ ಓ ಪುಟ್ಟ ರಾಜ ಕೇಳೋ ಈ ಮೊರೆಯ ನೀ ಬೆಳಗು ಬಾರಯ್ಯದರೆಯ ಬೆಳಗು ಬಾರಯ್ಯದರೆಯ ಅರಿಗೆ ಎರಗುವ ಮನ ಹಾಳಾಗಿಯ ಅಂಬೆಗೆ ಕೊರಗುವ ಮನ ಹರಿಯರ ರಾಗವರಿಗೆ ಎರಗುವ ಮನ ಹಾಳಾಗಿಯ ಅಂಬೆಗೆ ಕೊರಗುವ ಮನ ಬೆಳ್ಗುಳ ಮನವಾಸಿಗೆ ಕರಗುವ ಮನ ಬೆಳ್ಗುಳ ಬೇಲುಗಳ ಕನ್ನಡವೇ ನಿತ್ಯ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ತಾಜಾಳಕ್ಕೆ ಗಿಳಿ ಕೋಗಿಲೆ ಇಂಪಿಗೆ ಮಲ್ಲಿಗೆ ಸಂಪಿಗೆ ಕೇದಗೆ ಸಂಪಿಗೆ ಮಾವಿನ ವಂಗೆಯ ತಳಿರಿನ ತಂಪಿಗೆ ರಸರೋಮಾಂಚನಗೊಳ್ಳುವಾತನ ಮನ ಎಲ್ಲಿದ್ದರೆಯೇ ಎಂತಿದ್ದರೆಯೇ ಎಂದೆಂದಿಗೂ ತಾನು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಪ್ರತಿಭಾವಂತ ಯುವ ಗಾಯಕ ದುರ್ಗೇಶ್ ಹಿರೇಮನಿಯವರು ಇದುವರೆಗೂ ನಮ್ಮನ್ನೆಲ್ಲ ಹಾಡಿ ರಂಜಿಸಿದ್ದಾರೆ. ಅವರಿಗೆ ಧನ್ಯವಾದ ಅರ್ಪಿಸ್ತಾ ಶ್ರೀ ಗುರು ಚನ್ನಬಸವೇಶ್ವರ ವಿದ್ಯಾವರ್ಧಕ ಸಂಸ್ಥೆ ಕುಷ್ಟಗಿ, ಶ್ರೀ ಗುರು ಚನ್ನಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯ ಹಾಗೂ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ 21ನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ಕುಷ್ಟಗಿಯ ನಗರದ ಹೃದಯ ಭಾಗವಾಗಿರುವಂಥ ಸಂತೆ ಮೈದಾನ ಈ ಬನ್ನಿಕಟ್ಟೆ ಮೈದಾನದಲ್ಲಿ ಇವತ್ತಿನ ಸವಿಜಯನ ಹಬ್ಬ 2024 ಆರಂಭಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪರಮ ಪೂಜ್ಯರು ಷಟ್ಸ್ಥಲ ಬ್ರಹ್ಮಿ 108 ಅಭಿನವ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಕುಷ್ಟಗಿ ನಡೆಸಿ ಗೆಜ್ಜೆಬಾವಿಯ ಪರಮ ಪೂಜ್ಯರು ಈಗಾಗಲೇ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಯುವ ಮುಖಂಡರು ಕ್ರೀಡಾಭಿಮಾನಿಗಳು ಆಗಿರುವಂಥ ದೊಡ್ಡ ಬಸವ ಪಾಟೀಲ್ ಬಯ್ಯಾಪುರ್ ಸರ್ ಅವರು ದಯಮಾಡಿ ವೇದಿಕೆಯನ್ನು ಅಲಂಕರಿಸಬೇಕಂತ ಹೇಳ್ತಾ, ಅದೇ ರೀತಿಯಾಗಿ ಮೈನುದ್ದೀನ್ ಮುಲ್ಲಾ ಅವರು ಪುರಸಭೆಯ ಅಧ್ಯಕ್ಷರು ಹಾಗೂ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು ಅವರು ಬರಬೇಕಂತ ವಿನಂತಿಸುತ್ತೇನೆ. ಕುಷ್ಟಗಿ ನಗರದ ವರ್ತಕರ ಸಂಘದ ಅಂದರೆ ದಲಾಲಿ ವರ್ತಕರ ಸಂಘದ ಅಧ್ಯಕ್ಷರಾಗಿರುವಂತಹ ಯುವ ಮುಖಂಡರಾದಂಥ ನಿಮ್ಮೆಲ್ಲರ ನೆಚ್ಚಿನ ಮಹಾಂತಯ್ಯ ಅರಳಲಿ ಮಠ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ವಿನಂತಿಸ್ತಾ ಇದ್ದೇನೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಹಸನ್ ಸಾಬ್ ದೋಟಾಳ್ ಸಾಹೇಬರು, ಮಾಜಿ ಶಾಸಕರು ಕುಷ್ಟಗಿಯವರು, ಸುರೇಂದ್ರ ಕಾಂಬಳೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ದೇವೇಂದ್ರಪಣ್ಣ ಬಳ್ಳೂಟಿಗೆಯವರು, ಯುವ ಮುಖಂಡರು, ರವಿಕುಮಾರ್ ಸ್ವಾಮಿ ಹಿರೇಮಠರು, ಸಮಾಜ ಸೇವಕರು ದಯಮಾಡಿ ವೇದಿಕೆ ಆಗಮಿಸಬೇಕು. GK ಹಿರೇಮಠರು ಪುರಸಭೆಯ ಸದಸ್ಯರು ದಯಮಾಡಿ ವೇದಿಕೆ ಆಗಮಿಸಬೇಕು. ಕಲ್ಲೇಶ್ ತಾಳದವರು ಪುರಸಭೆಯ ಸದಸ್ಯರು ದಯಮಾಡಿ ವೇದಿಕೆ ಆಗಮಿಸಬೇಕು. ವಜೀರ್ ಅಲಿ ಗೋನಾಳ್ ಅವರು ದಯಮಾಡಿ ವೇದಿಕೆಯನ್ನು ಅಲಂಕರಿಸಬೇಕು. ನಾಗರಾಜ್ ಮೇಲಿಮನಿ ಮಾದಿಗ ಸಮಾಜದ ಅಧ್ಯಕ್ಷರು ಅವರು ಆಗಮಿಸಬೇಕು. ಪುರಸಭೆಯ ಸದಸ್ಯರಾಗಿರುವಂಥ ಅಂಬಣ್ಣ ಭಜಂತ್ರಿ ಅವರು ವೇದಿಕೆಯನ್ನು ಅಲಂಕರಿಸಬೇಕು ಅಂಥೇಳಿ ನಾನು ಈ ಅತಿಥಿ ಗಣ್ಯರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬಂಧುಗಳೇ, ಒಂದು ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗೋದು ತುಂಬ ಕಷ್ಟ ಸಾಧ್ಯ. ಕಳೆದ 21 ವರ್ಷಗಳಿಂದ ಷಟ್ಸ್ಥಲ ಬ್ರಹ್ಮಿ 108 ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಏನು ಈ ಒಂದು ಕಾರ್ಯಕ್ರಮವನ್ನು ಹಾಕಿಕೊಟ್ಟರು, ಆ ಒಂದು ಶಾಲೆಯನ್ನು ಮುನ್ನಡೆಸಿಕೊಂಡು ಬರುವಲ್ಲಿ ಪರಮ ಪೂಜ್ಯರು ಹಾಗೂ ಈ ಶಾಲೆಯ ದುರ್ಗೇಶ್ ವಡಿಗೇರಿ ಅವರು, ನಮ್ಮ ಸ್ಪಂದನ ಮೆಲೋಡಿಜಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ನಡೀತಾ ಇವೆ. ಈ ಒಂದು ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಮದ್ದಾನ ಹಿರೇಮಠದ ಶ್ರೀಗಳವರು ಆಗಮಿಸಬೇಕು. ಹೀಗಾಗಿ ಸಂಘಟಕರು ಅವರಿಗೆ ಫೋನ್ ಕರೆಯ ಮೂಲಕ ಪರಮ ಪೂಜ್ಯ ಶ್ರೀಗಳನ್ನು ಬರಮಾಡಿಕೊಳ್ಬೇಕು ವೇದಿಕೆಗೆ ಅಂತ ಹೇಳ್ತಾ, ಅಂಬಣ್ಣ ಭಜಂತ್ರಿ ಅವರು ವೇದಿಕೆ ಬರಬೇಕು.
ಪುರಸಭೆ ಸದಸ್ಯರು, ಬಂಧುಗಳೇ, ಹಲೋ ಹಲೋ ಟೀಸ್ ಹಲೋ ಹಲೋ ಟೀಸ್ ಹಲೋ ಮಕ್ಷಿ ಟೀಸ್ ಹಲೋ सब बेसिक हेलो हेलो माइक टेस्ट हेलो माइक हेलो ट्रैक साउंड ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ, ನಾನು ಬಂದೆನಯ್ಯ ಅಯ್ಯ. ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ, ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ. ನಾನು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರು, ಪ್ರಭುದೇವರು ಬಂದರು. ನಾನು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರು, ಪ್ರಭುದೇವರು ಬಂದರು. ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದಿರಯ್ಯ. ಕಲ್ಯಾಣವೆಂಬುದು ಪ್ರಣತೆಯಾಯಿತು, ಕಲ್ಯಾಣವೆಂಬುದು ಪ್ರಣತೆಯಾಯಿತು, ಪ್ರಣತೆಯಾಯಿತು, ಪ್ರಣತೆಯಾಯಿತು. ಕಲ್ಯಾಣವೆಂಬುದು ಪ್ರಣತೆಯಾಯಿತು. ನಾನು ತೈಲವಾದೆನು, ನೀವು ಭಕ್ತಿಯಾದಿರಿ, ಪ್ರಭುದೇವರು ಜ್ಯೋತಿಯಾದರು. ಕಲ್ಯಾಣವೆಂಬುದು ಪ್ರಣತೆಯಾಯಿತು. ನಾನು ತೈಲವಾದೆನು, ನೀವು ಭಕ್ತಿಯಾದಿರಿ, ಪ್ರಭುದೇವರು ಜ್ಯೋತಿಯಾದರು. ಪ್ರಣತಿ ಒಡೆಯಿತು, ತೈಲ ಚೆಲ್ಲಿತು, ಬತ್ತಿ ಬಿದ್ದಿತಯ್ಯ, ಜ್ಯೋತಿ ನಂದಿತು, ಜ್ಯೋತಿ ನಂದಿತು. ಕೂಡಲ ಸಂಗನ ಶರಣರ ಮನ ನೊಂದಿತಯ್ಯ, ಮನ ನೊಂದಿತಯ್ಯ. ಮನ ನೊಂದಿತಯ್ಯ, ಮನ ನೊಂದಿತಯ್ಯ. ಇದನ್ನ ಪ್ರೋತ್ಸಾಹಿಸಬೇಕಾಗಿದ್ದು ನಮ್ಮ ಧರ್ಮ. ನಮ್ಮೂರ ಹುಡುಗ ದುರ್ಗೇಶ್ವರಿ ಮನೆಗೆ ಯಾರೂ ಗುರುಗಳಿಲ್ಲ. ಏಕಲವ್ಯ ಹೆಂಗೆ ವಿದ್ಯೆ ಕಲಿತ ಆ ರೀತಿಯಾಗಿ ಸಂಗೀತವನ್ನು ಅಭ್ಯಾಸ ಮಾಡಿ
ಇವತ್ತು ರಾಜ್ಯ ಮಟ್ಟದ ಎಲ್ಲ ಕಡೆ ಕಾರ್ಯಕ್ರಮ ಕೊಡ್ತಾ ಬಂದಿದ್ದಾನೆ. ದುರ್ಗೇಶ್ ಹಿರೇಮನಿಗೆ ಧನ್ಯವಾದ ಅರ್ಪಿಸ್ತಾ ಈಗ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ದೇವೇಂದ್ರ ಪಣ್ಣ ಬಳುಟಿಗೆ ಅವರನ್ನು ಕೂಡ ಈ ಒಂದು ವೇದಿಕೆಗೆ ಬರಮಾಡಿಕೊಳ್ತಾ ಸ್ವಾಗತಿಸಿಕೊಳ್ತಾ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಅತಿಥಿ ಗಣ್ಯರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ ಅದರ ಜೊತೆ ಸನ್ಮಾನವನ್ನು ಕಾರ್ಯಕ್ರಮ ನೆರವೇರಿಸಿಕೊಳ್ಳಲಿಕ್ಕೆ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಆಗಿರುವಂಥ ಪಾಟೀಲ್ರು ಅಮರೇಶ್ ಪಾಟೀಲ್ರು ಬರಬೇಕು ಅಂತೇಳಿ ವಿನಂತಿಸ್ತೇನೆ. ಸ್ವಾಗತ ಮತ್ತು ಮಾಲಾರ್ಪಣೆ. 2023-24 ಶ್ರೀ ಗುರು ಚನ್ನಬಸವೇಶ್ವರ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಾರ್ಷಿಕೋತ್ಸವ ದಿನಾಚರಣೆ ಹಾಗೂ ಸವಿಜೇನ್ ಹಬ್ಬ ಅಂತಕ್ಕಂಥ ಒಂದು ಕಾರ್ಯಕ್ರಮದ ಒಂದು ಸ್ವಾಗತ ಕಾರ್ಯಕ್ರಮ. ಮಕ್ಕಳು ಲೋಕದ ಒಂದು ಸುಂದರ, ಅವರ ಪ್ರತಿಭೆಯೇ ಶಾಲೆಯ ಒಂದು ಬೆಳಕು, ಅಂತಕ್ಕಂಥ ಒಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಶ್ರೀ ಶಟಸ್ಥಳ ಬ್ರಹ್ಮ ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಿರ್ತಕ್ಕಂಥ ಶ್ರೀ ಶ್ರೀ ಶಟಸ್ಥಳ ಬ್ರಹ್ಮ 108 ಶ್ರೀ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಮದ್ದಾನಿ ಮಠ ಕುಷ್ಟಗಿ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ಶಟಸ್ಥಳ ಬ್ರಹ್ಮ ಅಭಿನವ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಕುಷ್ಟಗಿ ಇವರಿಗೂ ಕೂಡ ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು ಕೋರುತ್ತೇನೆ. ಇನ್ನು ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಕಾರ್ಯಕ್ರಮ ಆಗಿರ್ತಕ್ಕಂಥ ಶ್ರೀ ದೊಡ್ಡನಗೌಡ ಪಾಟೀಲ್ ಜನಪ್ರಿಯ ಶಾಸಕರು ಕುಷ್ಟಗಿ ಇವರ ಅನುಪಸ್ಥಿತಿಯಲ್ಲಿ ಅದೇ ರೀತಿಯಾಗಿ ಶ್ರೀ ಅಮರೇಗೌಡ ಪಾಟೀಲ್ ಬಯಾಪುರ್ ಇವರ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ ಅವರ ಸುಪುತ್ರರಾಗಿರ್ತಕ್ಕಂಥ ಯುವ ನಾಯಕರು ಶ್ರೀ ದೊಡ್ಡಬಸವನಗೌಡ ಪಾಟೀಲ್ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಗೌರವ ಸಮರ್ಪಣೆಯನ್ನು ಕೂಡ ಮಾಡಬೇಕಂತೇಳಿ ಶ್ರೀ ರಾಜು ಕಾಳಾಪುರ್ ಮಠ್ ಅವರಿಗೆ ಗೌರವ ಸಮರ್ಪಣೆಯನ್ನು ಕೂಡ ಮಾಡಬೇಕಂತ ಅವರಲ್ಲಿ ವಿನಂತಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಭಾಗವಹಿಸಿರ್ತಕ್ಕಂಥ ಶ್ರೀ ದೇವೇಂದ್ರಪ್ಪಣ್ಣ ಬೋಳೊಟ್ಟಿಗಿ ಸರ್ ಇವರಿಗೂ ಕೂಡ ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು ಕೋರುತ್ತೇನೆ. ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಆಡಳಿತಕ್ಕಾಗಿರ್ತಕ್ಕಂಥ ಶ್ರೀ ರಾಜಶೇಖರ್ ಕಾಳಾಪುರ್ ಮಠ್ ಸರ್ ಗೌರವ ಸಮರ್ಪಣೆ ಮಾಡಬೇಕಂತೇಳಿ ಅವರಲ್ಲಿ ವಿನಂತಿ. ಅದೇ ರೀತಿಯಾಗಿ ಶ್ರೀ ರವಿಕುಮಾರ್ ಸ್ವಾಮಿ ಹಿರೇಮಠ್ ಸಮಾಜ ಸೇವಕರು ಕುಷ್ಟಗಿ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಇನ್ನೊಬ್ಬ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಜಿ.ಕೆ. ಹಿರೇಮಠ್ ಸರ್ ಪುರಸಭೆ ಸದಸ್ಯರು ಕುಷ್ಟಗಿ, ಶ್ರೀ ಮಾಂತಯ್ಯ ಅಳ್ಳಲ್ಮಠ್ ಶ್ರೀ ಮೈನಾದ್ದಿನ್ ಮುಲ್ಲಾ ಪುರಸಭೆ ಸದಸ್ಯರು ಕುಷ್ಟಗಿ ಹಾಗೂ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಧ್ಯಕ್ಷರು ಇವರಿಗೂ ಕೂಡ ಸ್ವಾಗತ ಅಂತೇಳಿ ಅವರಲ್ಲಿ ವಿನಂತಿ. ಶ್ರೀ ಅಂಬಣ್ಣ ಭಜಂತ್ರಿ ಅವರು ಪುರಸಭೆ ಸದಸ್ಯರು ಕುಷ್ಟಗಿ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇವರಿಗೂ ಕೂಡ ನಮ್ಮ ಶಾಲೆಯ ಅಧಿಕಾರಿಗಳಿರ್ತಕ್ಕಂಥ ಶ್ರೀ ರಾಜು ಕಾಳಾಪುರ್ ಮಠ ಅವರು ಗೌರವ ಸಮರ್ಪಣೆ ಮಾಡಬೇಕಂತೇಳಿ ಅವರಲ್ಲಿ ವಿನಂತಿ. ನಮ್ಮ ಆಡಳಿತಾಧಿಕಾರಿಗಳಿಗೆ ಕೇಳಿಕೊಳ್ಳುತ್ತೇನೆ. ಸಂಸ್ಥೆಯ ಮುಖ್ಯೋಪಾಧ್ಯಾಯರು ಎಲ್ಲರನ್ನ ಸತ್ಕರಿಸಿ ಸ್ವಾಗತಿಸಲಿಕ್ಕಾಗಿ ಧನ್ಯವಾದ ಹೇಳ್ತಾ
ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಪ್ರಮಾಣ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಅಂತ ಒಂದು ವಚನ. ಈ ಒಂದು ಬಸವಣ್ಣವರ ವಚನವನ್ನು ಹೇಳುತ್ತಾ ಪರಮ ಪೂಜ್ಯ ಷಟ್ಸ್ಥಲ ಬ್ರಹ್ಮಿ 108 ಕರಿಬಸವ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಮದ್ದಾನಿ ಹಿರೇಮಠ ಕುಷ್ಟಗಿ ಪೂಜ್ಯರು ವೇದಿಕೆಗೆ ದಯಮಾಡಿಸ್ತಾ ಇದ್ದಾರೆ. ಅವರನ್ನು ವೇದಿಕೆಗೆ ಭಕ್ತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ಕಾಳಾಪುರ ಮಠ ಅವರು ಹಾಗೂ ಪಾಟೀಲರು ಪೂಜ್ಯರನ್ನು ಗೌರವಿಸಬೇಕು, ಸನ್ಮಾನಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈಗ ಕುಷ್ಟಗಿ ನಗರದ ಮದ್ದಾನಿ ಹಿರೇಮಠದ ಪೂಜ್ಯರಿಗೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಅವರಿಗೆ ಸಂಘಟಕರು ಗೌರವಿಸಬೇಕು, ಸತ್ಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ 21 ವರ್ಷಗಳ ಕಾಲ ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಬಂದಂತಹ ಷಟ್ಸ್ಥಲ ಬ್ರಹ್ಮಿ ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ನಡೆಸಿಸಿ ಅಜ್ಜವರು ಏನು ಸಂಕಲ್ಪ ಮಾಡಿಕೊಂಡು ಶಾಲೆಯನ್ನು ಆರಂಭಿಸಿದ್ದಾರೆ. ಇದು 21 ವರ್ಷಗಳ ಕಾಲ ಮುನ್ನಡೀತಾ ಬರ್ತಾ ಇದೆ. ಕಿರಿಯ ಶ್ರೀಗಳವರು ಅದನ್ನು ಮತ್ತೆ ವಿಜೃಂಭಣೆಯಿಂದ ಇವತ್ತು ಕುಷ್ಟಗಿ ನಗರದಲ್ಲಿ ಅದ್ಭುತವಾದಂಥ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಂಡು ಈ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಾ ಇದ್ದಾರೆ. ಈಗ ಪೂಜ್ಯರಿಗೆ ಆಡಳಿತಾಧಿಕಾರಿಯಾದಂಥ ಕಾಳಾಪುರ ಮಠರವರು ಗೌರವಿಸಿ ಸತ್ಕರಿಸ್ತಾ ಇದ್ದಾರೆ. ಕೂಡ ಸಂಸ್ಥೆಯ ಮುಖ್ಯ ದೀಪ ಬೆಳಗಿಸುವ ಮೂಲಕ ಚಾಲನೆಗೊಳಿಸಬೇಕು ಅಂಥೇಳಿ ಈ ಮೂಲಕ ವಿನಂತಿಸ್ತಾ, ವಿಶೇಷವಾದಂತಹ ಶ್ರೀ ಗುರು ಚನ್ನಬಸವೇಶ್ವರ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಸವಿಜೇನ ಹಬ್ಬ 2024. ಈ ಇಬ್ಬರು ಪೂಜ್ಯರು ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು, ಅಭಿನವ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ನಿರ್ದೇಶಿಸಿ ಕುಷ್ಟಗಿ ಗೆಜ್ಜೆಬಾವಿ ಅಂತ ಹೇಳ್ತಾ, ಈಗ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಅತಿಥಿ ಗಣ್ಯರು ತಮ್ಮೆದುರಿಗೆ ಸಾಕ್ಷಿ ಆಗ್ತಾ ಇದ್ದಾರೆ. गणनायकाय गणदैवताय गणाध्यक्षाय धीमहि, गुणशरीराय गुणमण्डिताय गुणेशानाय धीमहि, गुणातीताय गुणाधीशाय गुणप्रविष्टाय धीमहि, एकदन्ताय वक्रतुण्डाय गौरीतनयाय धीमहि, ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ತಾಳದವರು ಪಾಟೀಲರು, ನೂತನವಾಗಿ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದಂಥ ಮೈನುದ್ದೀನ್ ಮುಲ್ಲಾ ಅವರು, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಅತಿಥಿ ಗಣ್ಯರು ದೀಪ ಬೆಳಗಿಸುವ ಮೂಲಕ ಸವಿಜೇನ ಹಬ್ಬ 2024ಕ್ಕೆ ಆರಂಭವಾಗಲಿಕ್ಕೆ ಕಾರ್ಯಕ್ರಮ ಆರಂಭಗೊಳಿಸಲಿಕ್ಕೆ ಚಾಲನೆ ಕೊಟ್ಟಿದ್ದಾರೆ. MSc ಅಧ್ಯಯನವನ್ನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮಾಡ್ತಾ ಇದ್ದಾಳೆ. ಸಂಸ್ಥೆಯ ಒಂದು ಪ್ರತಿಭೆ ಇವತ್ತು ಈ ಕೆಲಸ ಮಾಡಬೇಕಾಗಿದೆ. 21 ವರ್ಷಗಳ ಕಾಲ ಕುಷ್ಟಗಿ ಪಟ್ಟಣದಲ್ಲಿ ವಿದ್ಯಾಸಂಸ್ಥೆಯನ್ನು ಮಾಡುವ ಒಂದು ಪ್ರತಿಫಲ ಪೂಜ್ಯರು ಆಶೀರ್ವಾದ ರೂಪದಲ್ಲಿ ಅವಳನ್ನು ಸತ್ಕರಿಸ್ತಾ ಇದ್ದಾರೆ ಅಂತ. ಅದೇ ರೀತಿಯಾಗಿ SSLCಯಲ್ಲಿ ಹಳೆ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ. ಪಲ್ಲವಿ ಪೊಲೀಸ್ ಪಾಟೀಲ್ ಹಾಗೂ ಬಾಡ ಈ ಇಬ್ಬರು ಶಿಕ್ಷಕರು ಸರ್ಕಾರಿ ಶಾಲೆ ಶಿಕ್ಷಕರಾಗಿದ್ದಾರೆ. ಪೂಜ್ಯರ ಶಾಲೆಯಲ್ಲಿ ಮಕ್ಕಳಿಗೆ ಬೋಧನೆಯನ್ನು ಮಾಡಿದ ಪ್ರತಿಫಲವಾಗಿ ಅವರಿಬ್ಬರಿಗೂ ಕೂಡ ಸರ್ಕಾರಿ ಶಾಲೆಯ ಶಿಕ್ಷಕರು ಆಗಿ ಅವರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹೀಗಾಗಿ ಧರ್ಮರಾಜ್ ಕಟ್ಟಿಮರಿ ಹಾಗೂ ತಿಪ್ಪಣ್ಣ ಬಾಡ ಈ ಇಬ್ಬರು ಪ್ರತಿಭಾವಂತ ಶಿಕ್ಷಕರು ವೇದಿಕೆಗೆ ಬಂದು ಪೂಜ್ಯರಿಂದ ಗೌರವಿಸಿಕೊಳ್ಳಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಬೇಗ ಬರಬೇಕು ಸರ್. ಎಸ್ ತಿಪ್ಪಣ್ಣ ಬಾದ ದೋಟಿಯಾಳವರು ಹಾಗೂ ಧರ್ಮರಾಜ್ ಕಟ್ಟಿಮರಿಯವರು ಇಬ್ಬರಿಗೂ ಕೂಡ ಪೂಜ್ಯರು ಹಾಗೂ ಅತಿಥಿ ಗಣ್ಯರು ಗೌರವಿಸಿ ಸತ್ಕರಿಸಬೇಕು ಅಂತೇಳಿ ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಯುವ ಮುಖಂಡರಾದಂಥ
ಎಲ್ರಿಗೂ ನಮಸ್ಕಾರ. ಸರ್ ಹೇಳಿರೋ ಹಾಗೆ ನಾನು ಇದೇ ಸಂಸ್ಥೆಯಿಂದ ಇವಾಗ ಸದ್ಯದಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕೆಮಿಸ್ಟ್ರಿ ವಿಭಾಗದಲ್ಲಿ ಯೂನಿವರ್ಸಿಟಿಗೆ ಫಸ್ಟ್ ರ್ಯಾಂಕ್ ಬಂದಿದ್ದೀನಿ. ನಾನು ಒಂದೇ ಒಂದು ಮಾತಲ್ಲೇ ಹೇಳಬೇಕಂತಂದರೆ ಈ ಸಂಸ್ಥೆ ನಾನು ಈ ಒಂದು ಯೂನಿವರ್ಸಿಟಿಗೆ ಫಸ್ಟ್ ರ್ಯಾಂಕ್ ಬರಬೇಕು ಅಂದರೆ ಮೇನ್ ರೀಸನ್ನೇ ಬೇಸ್ಮೆಂಟ್ ಅಂತ. ನಾವು ಏನೇ ಓದಿದ್ರು ನಮ್ಮ ಬೇಸಿಕ್ ಅಂದರೆ ಬೇಸ್ಮೆಂಟ್ ಯಾವುದಿರುತ್ತೆ ಅದೇ ಮೂಲ ಕಾರಣ ಆಗುತ್ತೆ. ಆ ಬೇಸ್ಮೆಂಟ್ ನನಗೆ ಈ ಸಂಸ್ಥೆಯಿಂದ ಸಿಕ್ಕಿದೆ. ನಾನು ಅದಕ್ಕೆ ತುಂಬ ಹೆಮ್ಮೆ ಇದೆ. ಈ ಸಂಸ್ಥೆಗೆ ನಾನು ಎಷ್ಟು ಚಿರಋಣಿ ಇದ್ದರೂ ಸಾಲದು. ಯಾಕಂದರೆ ತುಂಬ ಅಂದರೆ ತುಂಬ ಈ ಸಂಸ್ಥೆಯಿಂದ ನಾನು ಕೇವಲ ಶೈಕ್ಷಣಿಕವಾಗಿ ಅಷ್ಟೇ ಕಲ್ತಿದ್ದಲ್ಲ, ಜೀವನಕ್ಕಾಗಿ ಹೇಗೆ ಪ್ರತಿಯೊಂದು ವಿಷಯದಲ್ಲಿಯೂ ಈ ಸಂಸ್ಥೆ ನನಗೆ ತುಂಬ ಸಪೋರ್ಟಿವ್ ಆಗಿ ಇತ್ತು. ಆದ್ದರಿಂದ ಈ ಸಂಸ್ಥೆ ನಾನು ಯಾವತ್ತೂ ಚಿರಋಣಿಯಾಗಿ ಇರ್ತೀನಿ. ಒಂದು ಎಲ್ಲ ಪೇರೆಂಟ್ಸಲ್ಲಿ ಸ್ಟೂಡೆಂಟ್ಸಲ್ಲಿ ಕೇಳ್ಕೊಳ್ಳೋದು ಒಂದೇ, ಎಜುಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಈ ಜಗತ್ತಲ್ಲಿ. ಸೊ ಎಜುಕೇಷನ್ನ ಯಾವುದೇ ಕಾರಣಕ್ಕೂ ಸ್ಟೂಡೆಂಟ್ಸ್ಗೆ, ಯಾಕಂದರೆ ಪೇರೆಂಟ್ಸ್ ಮೊದಲು ಮಕ್ಕಳಿಗೆ ಕೊಡಬೇಕಾಗಿರೋದು ಮೇನ್ ಇನ್ಸ್ಟ್ರೂಮೆಂಟ್ ಅಂದರೆ ತುಂಬ ಇಂಪಾರ್ಟೆಂಟ್, ಈ ಜಗತ್ತಲ್ಲೇ ತುಂಬ ಇಂಪಾರ್ಟೆಂಟ್ ಆಗಿತ್ತು ಯಾವುದು ಅಂತಂದರೆ ಈ ಎಜುಕೇಷನ್. ನೀವು ಎಜುಕೇಷನ್ ಒಂದು ಕೊಟ್ಟರೆ ಇಡೀ ಜಗತ್ತನ್ನೇ ಗೆಲ್ಲುವಂಥ ಶಕ್ತಿ ಆ ಮಕ್ಕಳಲ್ಲಿ ಇರುತ್ತೆ. ಸೊ ಆ ಒಂದು ಶಕ್ತಿನ ನಿಮ್ಮ ಮಕ್ಕಳಲ್ಲಿ ಈ ಸಂಸ್ಥೆಯಿಂದ ನಿಮಗೆ ಎಷ್ಟು ಸೌಲಭ್ಯಗಳು ಸಿಗುತ್ತೋ ಅಷ್ಟನ್ನು ಸದುಪಯೋಗಪಡಿಸ್ಕೊಂಡು ಈ ಸಂಸ್ಥೆಗೆ ಹಾಗೂ ನಿಮ್ಮ ತಂದೆ ತಾಯಿಗಳಿಗೆ ಹಾಗೂ ಈ ಸಮಾಜಕ್ಕೆ ಎಲ್ಲ ಕೊಡುಗೆಯಾಗಿ ನೀಡಿ ಅಂತ ಹೇಳ್ತಾ, ಈ ಸಂಸ್ಥೆಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀವಿ. ಆದ್ದರಿಂದ ಮತ್ತು ಈ ಸಂಸ್ಥೆಯಿಂದ ನೀವು ಎಲ್ಲ ಪಾಲಕರು ಹಾಗೂ ಮೇಯ್ನಾಗಿ ನಾನು ಎಲ್ಲ ಸ್ಟೂಡೆಂಟ್ಸ್ ಹತ್ರ ಕೇಳ್ಕೊಳ್ಳೋದು ಒಂದೇ, ನೀವು ಎಲ್ಲಿವರೆಗೂ ಓದ್ತಿರೋ ಅಲ್ಲಿವರೆಗೂ ಕೇವಲ ಓದಬೇಕಂತ ಓದಬೇಡಿ, ಲಾಜಿಕ್ಕಾಗಿ. ಅಂದರೆ ನಮ್ಮ ಸಮಾಜದಲ್ಲಿ ಇದೆ ರೈಟ್ ಟು ಎಜುಕೇಷನ್ ಅಂತ ಇದೆ, ಶಿಕ್ಷಣ ಒಂದು ಹಕ್ಕು ಅಂತ ಇದೆ. ಅದ್ರ ಬದಲಾಗಿ ಈ ಸಮಾಜಕ್ಕೆ ನಾವು ಕೊಡುಗೆ ಆಗಿರಬೇಕು, ಆ ರೀತಿಯಾಗಿ ಓದಬೇಕು. ಕೇವಲ ಓದೋದಕ್ಕೋಸ್ಕರ ಓದಬೇಡಿ, ಸಮಾಜಕ್ಕೋಸ್ಕರ ಏನಾದರೂ ಮಾಡಬೇಕು ಅನ್ನೋದು ಓದಿ. ಈ ಸಂಸ್ಥೆಯಿಂದ ತುಂಬ ಅಂದರೆ ತುಂಬ ಒಳ್ಳೆಯದಾಗಿದೆ ಅಂತ ಹೇಳ್ತಾ ನನ್ನ ಒಂದೆರಡು ಅನಿಸಿಕೆಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಎಲ್ಲರಿಗೂ. ಶಶಿಕಲಾ ಏನು ಹೇಳಿದಂದರೆ, ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಯಲ್ಲಿದೆ, ನಿಮ್ಮ ಮಕ್ಕಳ ಶಿಕ್ಷಣವನ್ನು ಮೊಟಕುಗೊಳಿಸಬೇಡ್ರಿ, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಇನ್ನೂ ಹೆಚ್ಚಿನ ಆದ್ಯತೆಯನ್ನು ಕೊಡ್ರಿ ಅಂತೇಳಿ ಶಶಿಕಲಾ ಹೇಳಿದರು. ಒಂದು ಚಪ್ಪಾಳೆ ತಟ್ಬೋದಲ್ಲ ತಾವೆಲ್ಲ? ಕುಷ್ಟಗಿ ಹುಡುಗಿ ಬೆಂಗಳೂರು ಯೂನಿವರ್ಸಿಟಿಗೆ ಹೋಗಿ MSc ಮಾಡಿ ಸೆಕೆಂಡ್ ರ್ಯಾಂಕ್ ಬಂದರೂ ಕೂಡ ಒಂದು ಚಪ್ಪಾಳೆ ತಟ್ಟಿ ಗೌರವಿಸಬೇಕಾದದ್ದು ಅಷ್ಟು ಬಡತನ ನಮಗೇನು ಭಗವಂತ ಕೊಟ್ಟಿಲ್ಲ ಅನಿಸುತ್ತೆ. ಜೋರಾದ ಚಪ್ಪಾಳೆ ಶಶಿಕಲಾ ಒಣಗೇರಿ ಅವರಿಗೆ ಅಂತ ಹೇಳ್ತಾ, ಈ ಒಂದು ವೇದಿಕೆಯಲ್ಲಿ ಪಲ್ಲವಿ 95 ಮಾಡ್ಯಾಳೆ SSLC ಹೋದ ವರ್ಷ. ಇದೇ ಶಾಲೆ ವಿದ್ಯಾರ್ಥಿನಿ. ಕನ್ನಡ ಮಾಧ್ಯಮದಲ್ಲಿ 95% ಅಂಕಗಳನ್ನು ಗಳಿಸುವ ಮೂಲಕ ಕುಷ್ಟಗಿ ಪಟ್ಟಣಕ್ಕೆ ಹೈಯೆಸ್ಟ್ ಪಡೆದಂಥ ಗಣ್ಯರ ಮಾತನ್ನು ಕೇಳೋಣ. ಎಸ್ ಪಲ್ಲವಿ, ವೆಲ್ಕಮ್ ಟು ಡಯಾಸ್. ಓವರ್ ಟು ಪಲ್ಲವಿ. ನಮಸ್ಕಾರಗಳು. ಇವತ್ತು ತುಂಬ ಖುಷಿ ಆಗ್ತಾ ಇದೆ. ನಿಜ ಅಂದ್ಕೊಂಡಿರಲಿಲ್ಲ ನಾನು ಇಲ್ಲಿ ವೇದಿಕೆ ಮೇಲೆ ಬರ್ತೀನಂತ. ಅದೇನೋ ಗೊತ್ತಿಲ್ಲ, ನಮ್ಮ ಟೀಚರ್ಸು ಒಂದು ಧೈರ್ಯದ ಮಾತು ಮತ್ತು ನಮ್ಮ ಅಪ್ಪ ತುಂಬಿದ ಛಲ ಎಲ್ಲನೂ ಇಲ್ಲಿಗೆ ತರೋಂಗೆ ಮಾಡ್ತು. ಮತ್ತು ನಾನು ನಿಜವಾಗ್ಲೂ ಎಲ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನನ್ನ ಫ್ರೆಂಡ್ಸ್ ಕೂಡ ನನಗೆ ಅಷ್ಟೇ ಸಪೋರ್ಟ್ ಮಾಡಿದರು. ಆಲ್ ಆಫ್ ಯು ಥ್ಯಾಂಕ್ ಯು. ಇದಕ್ಕೆ ಚಪ್ಪಾಳೆ ತಟ್ರಿ. ಆ ಮುಗ್ಧ ಮಗುವಿಗೆ, ಮುಗ್ಧ ಮನಸ್ಸಿಗೆ ಕೈಯಲ್ಲಿ ಮೈ ಕೊಟ್ಟರೆ ಕೈ ನಡುಗ್ತಾ ಇದೆ ಆ ಹುಡುಗಿದು, ಪಲ್ಲವಿದು. ಶ್ರೀ ಗುರು ಚನ್ನಬಸವೇಶ್ವರ ವಿದ್ಯಾವರ್ಧಕ ಸಂಸ್ಥೆ ಕುಷ್ಟಗಿ, ಶ್ರೀ ಗುರು ಚನ್ನಬಸವೇಶ್ವರ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗ ಕುಷ್ಟಗಿ ಈ ವಾರ್ಷಿಕೋತ್ಸವದ ಸವಿಜಯನ ಹಬ್ಬದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ನಮಿಸುತ್ತಾ, ಮತ್ತೋರ್ವ ಈಗ ತಾನೇ ಉದ್ಘಾಟನೆಯನ್ನು ಮಾಡಿದಂಥ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳ ಅಡಿದಾವರುಗಳಲ್ಲಿ ನಮಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಹಿರಿಯರಾದ ದೇವೇಂದ್ರಪ್ಪ ಬಳುಟಿಗೆ ಅವರೇ, ರವಿಕುಮಾರ್ ಹಿರೇಮಠರವರೇ, ಲಾಡ್ಲೆ ಮಶಾಕ್ ದೌಟ್ಯಾಳ್ ಅವರೇ, ಕೆ ಮಹೇಶ್ ಅಣ್ಣವರೇ, ಮೈನುದ್ದೀನ್ ಮುಲ್ಲಾ ಅವರೇ, ಮಂತಯ್ಯ ಅಜ್ಜ ಅವರೇ, ಕಲೇಶ್ ತಾಳದವರೇ, ಅಂಬಣ್ಣ ಭಜಂತ್ರಿ ಅವರೇ, ಹೀಗೆ ನೆರೆದಿರುವ ಎಲ್ಲ
ಮುದ್ದು ಮಕ್ಕಳೇ, ಪ್ರೀತಿಯ ತಂದೆ ತಾಯಿಯವರೇ, ಈ ಕಾರ್ಯಕ್ರಮಕ್ಕೆ ಅಜ್ಜವರ ಕರೆಗೆ ಹೋಗೊಟ್ಟು ನಾವು ಬಂದಿದ್ದೀವಿ. ಶಾಲೆಯ ಕಾರ್ಯಕ್ರಮ ಅಂದ ತಕ್ಷಣ ನಮಗೆ ಲಾಡ್ಲೆ ಮಶಾಕ್ ಅವರಿಗೆ ಹಾಗೂ ವೇದಿಕೆ ಮೇಲಿರುವ ಹಿರಿಯ ನಾಯಕರಿಗೂ ಕೂಡ ಸ್ವಲ್ಪ ಮುಜುಗರ ಅನಿಸುತ್ತೆ. ಯಾಕೆಂದರೆ ನಿರೂಪಕರಿಂದ ಹಾದಿಯಾಗಿ ಎಲ್ಲರೂ ನಾವು ಕಾರ್ಯಕ್ರಮವನ್ನು ವೇದಿಕೆ ಕಾರ್ಯಕ್ರಮವನ್ನು ಮುಗಿಸೋದ್ರಲ್ಲೇ ಬ್ಯುಸಿಯಾಗಿರ್ತೀವಿ. ಆದರೂ ಏನು ಮಾಡೋಕ್ಕಾಗಲ್ಲ, ಅಜ್ಜವರ ಅಭಿಮಾನಕ್ಕೋಸ್ಕರ ನಾವು ಬಂದಿದ್ದೀವಿ. ಎರಡು ಮಾತು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಅಜ್ಜನವರು ಈ ಶಾಲೆ ಈ ಕಾರ್ಯಕ್ರಮವನ್ನು ಇಷ್ಟು ಅದ್ಧೂರಿಯಾಗಿ ಮಾಡಿರೋದು ನೋಡಿದರೆ ಯಾವುದೇ ಒಂದು ಕಾರ್ಪೊರೇಟ್ ಶಾಲೆಗೆ ಒಂದು ಸ್ಪರ್ಧೆಯನ್ನು ಕೊಡೋದ್ರಲ್ಲಿ ಸುಳ್ಳಾಗಲಿಕ್ಕಿಲ್ಲ. ನಾವೆಲ್ಲ ಬೆಂಗಳೂರಲ್ಲಿ ನೋಡ್ತಾ ಇದ್ವಿ ಈ ಥರ ಶಾಲಾ ವಾರ್ಷಿಕೋತ್ಸವವನ್ನು, ಯಾವುದೋ ಒಂದು ದೊಡ್ಡ ಶಾಲೆಯಲ್ಲಿ ನೋಡ್ತಾ ಇದ್ವಿ. ಇವತ್ತು ಅಜ್ಜನವರು ಒಂದು ಮುತುವರ್ಜಿಯನ್ನು ವಹಿಸಿ ಬಹಳ ಅದ್ಭುತವಾಗಿ ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ ಈ ನೆನಪಿನಲ್ಲಿರಲಿ ಅಂತ ಮಾಡಿದ್ದಾರೆ. ಆ ಕಾರ್ಯಕ್ರಮವನ್ನು ನಾವೆಲ್ಲರೂ ಯಶಸ್ವಿಗೊಳಿಸೋಣ. ಜೊತೆಗೆ ನಮ್ಮ ಮಕ್ಕಳು ಕೇವಲ ಶಿಕ್ಷಣದಲ್ಲಿ ಮಾತ್ರ ಅಲ್ಲ, ವಿವಿಧ ರಂಗಗಳಲ್ಲೂ ಕೂಡ ಸಾಧನೆಯನ್ನು ಮಾಡೋರಿರ್ತಾರೆ. ಅದನ್ನು ಪ್ರೋತ್ಸಾಹ ಅಂತ ಹೇಳ್ತಾ, ಕೇವಲ ಶಿಕ್ಷಣಕ್ಕೆ ಮಾತ್ರ ಮಕ್ಕಳು ಓದಿನ ಕಡೆ ಗಮನ ವಹಿಸಿದರೆ ಸಾಲದು. ಮನೋರಂಜನೆ, ಕ್ರೀಡೆ, ಯೋಗ, ಇನ್ನೂ ಸಾಕಷ್ಟು ವಿಭಾಗಗಳಿದ್ದಾವೆ. ನಾನು ಕಳೆದ ಬಾರಿ ಮಹಾರಾಷ್ಟ್ರದ ಒಂದು ಸಾಂಗ್ಲಿಗೆ ಹೋಗಿದ್ದೆ. ಅಲ್ಲಿಯ ಶಾಲೆಯಲ್ಲಿ ನೋಡಿದೆ 18 ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇದ್ವು ಆ CBSE ಶಾಲೆಯಲ್ಲಿ. ಒಂದು ಹಳ್ಳಿಯಲ್ಲಿದೆ ಅದು. ಹಳ್ಳಿಯಲ್ಲಿ CBSE ಶಾಲೆನ ಅಂತ ಕೇಳಿದೆ. ಸುತ್ತಲೂ ಮಟ್ಟದಲ್ಲಿ ಕಬ್ಬು ಮತ್ತು ಬಾಳೆಹಣ್ಣು, ತರಕಾರಿಯನ್ನು ಬೆಳೀತಾರೆ. ನೀರಾವರಿ ಏರಿಯಾ. 30,000 ರೂಪಾಯಿ ಒಂದು ಶುಲ್ಕವನ್ನು ಇಟ್ಟಿದ್ದಾರೆ. ಒಂದು 2,000 ಜನ ಮಕ್ಕಳು ಓದ್ತಾರೆ. ಎಲ್ಲರೂ ಕೂಡ ಯಾವುದೇ ಒಂದು ಸ್ಪೋರ್ಟ್ಸನ್ನು ತಗೊಳ್ಬೇಕು. ಭಾಳ ಅದ್ಭುತವಾಗಿ ಶಾಲೆಯನ್ನು ಮಾಡಿದ್ದಾರೆ. ನಮ್ಮಲ್ಲೂ ಕೂಡ ನಾವು ಆ ರೀತಿ ಮಾಡಬೇಕಂದ್ರೆ ಈ ರೀತಿ ಅಜ್ಜನವರ ಶಾಲೆಗೆ ನಾವು ಪ್ರೋತ್ಸಾಹವನ್ನು ನೀಡಬೇಕು. ಅಂದಾಗ ಮಾತ್ರ ಇಲ್ಲಿ ಕೂಡ ಶಾಲೆಗಳು ಮುಂದೆ ಬರಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಆಹ್ವಾನಿಸಿ ಈ 2 ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಮಾನೀಯರಿಗೆ ನಮಿಸುತ್ತಾ ನನ್ನ ಮಾತುಗಳಿಗೆ ಮುಗಿಸ್ತೇನೆ. ಪರಮ ಸದ್ಭಕ್ತರು, ಯುವ ಮುಖಂಡರು ಆದಂಥ ದೊಡ್ಡ ಬಸಗೌಡ ಪಾಟೀಲ್ ಬಯ್ಯಾಪುರ ಅವರ ತಮ್ಮ ಮನಸ್ಸುಗಳನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದ ಅರ್ಪಿಸ್ತಾ, ಈಗ ಮದ್ದಾನಿ ಹಿರೇಮಠದ ಪರಮಪೂಜ್ಯ ಹಿರಿಯ ಶ್ರೀಗಳವರು ತಮ್ಮ ಆಶೀರ್ವಚನದ 4 ಮಾತುಗಳನ್ನು ಆಡಬೇಕು, ಆಶೀರ್ವಚನ ಮಾಡಬೇಕಂತ ಹೇಳ್ತಾ, ಈಗ ತ್ರೈಲೋಕ್ಯ ಸಂಪದಾಲೈಕ್ಯ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪ್ರಾತಃ ಸ್ಮರಣೀಯರಾಗಿರುವಂಥ ಜಗದಾದಿ ಪಂಚಾಚಾರ್ಯರನ್ನು ಚನ್ನಬಸವೇಶ್ವರನ ಹೃದಯ ಮಂದಿರದಲ್ಲಿ ಸ್ಮರಿಸಿ, ಈ ಸಮಾರಂಭದಲ್ಲಿ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂಥ ನಿಡಿಶೇಷಿ ಪರಮ ಪೂಜ್ಯರಲ್ಲಿ, ವೇದಿಕೆಯ ಮೇಲಿರುವಂತಹ ಎಲ್ಲ ಮಹಾನುಭಾವರೇ, ಪಾಲಕರೇ, ಮುದ್ದು ಮಕ್ಕಳೇ, ಎಲ್ಲ ಅಭಿಮಾನಿ ವರ್ಗದವರೇ, ನಿಜವಾಗಲೂ ಕೂಡ ಭಾಳ ಸಂತೋಷ ಆಗ್ತದೆ. ಏಕೆಂದರೆ ಚನ್ನಬಸವೇಶ್ವರ ಒಂದು ಸಂಸ್ಥೆ 21 ವರ್ಷ ಪರ್ಯಂತರವಾಗಿ ನಡೆದುಕೊಂಡು ಒಳ್ಳೆಯ ಒಂದು ಶಿಕ್ಷಣವನ್ನು, ಒಳ್ಳೆಯ ಒಂದು ಸಂಸ್ಕಾರವನ್ನು ಮಕ್ಕಳಿಗೆ ನೀಡಿದಂತಹ ಕೀರ್ತಿ ಯಾರಿಗಾದರೂ ಸಲ್ತಿದೆ ಅಂದರೆ ಅದು ಚನ್ನಬಸವೇಶ್ವರ ಒಂದು ಸಂಸ್ಥೆ ಅಂತಕ್ಕಂಥದ್ದು ನಾವೆಲ್ಲರೂ ತಿಳ್ಕೋಬೇಕಾಗ್ತದೆ. ಇವತ್ತು ಸಾಕಷ್ಟು ಮಠ ಮಂದಿರಗಳು ವಿದ್ಯಾದಾನ ಆಗಿರ್ಬೋದು, ಅನ್ನದಾನ ಆಗಿರ್ಬೋದು, ಮಠಗಳ ಕೊಡುಗೆ ಸಾಕಷ್ಟಿದೆ. ಇವತ್ತು ಸಿದ್ಧಗಂಗಾ ಆಗಲಿ, ಕೊಪ್ಪಳ ಗವಿಮಠ ಆಗಿರ್ಬೋದು, ಇನ್ನೂ ಹಲವಾರು ನಮ್ಮ ರಾಜ್ಯದೊಳಗೆ ಮಠ ಮಂದಿರಗಳು ಒಂದು ವಿದ್ಯಾದಾನವನ್ನು ಮಾಡುವಂಥ ಶಕ್ತಿ ಇವತ್ತು ಮಠಗಳಿಗೆ ನೀಡಿದ್ದಾರೆ. ಅದಕ್ಕಾಗಿ ವಿದ್ಯಾದಾನಂ ಸರ್ವಧನ ಪ್ರಧಾನಂ ಅಂತ
ಎಲ್ಲ ದಾನಕ್ಕಿಂತಲೂ ವಿದ್ಯಾದಾನ ಶ್ರೇಷ್ಠ. ಅಂಥ ಒಂದು ಶಿಕ್ಷಣದ ಒಂದು ಸಂಸ್ಥೆಯನ್ನು ಇಂದಿನ ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಇಲ್ಲಿ ಹುಟ್ಟು ಹಾಕಿ ಈ ಸಂಸ್ಥೆಯನ್ನು ಅಭಿವೃದ್ಧಿ ಪಥದೊಳಗೆ ಇವತ್ತು ಕೋಟಿಗಟ್ಟಲೆ ಖರ್ಚು ಮಾಡಿ ಒಂದು ಸಂಸ್ಥೆಯನ್ನು ಕಟ್ಟುವಂಥ ಕೀರ್ತಿಯನ್ನು ಪಡೆದವರು ಇಂದಿನ ಚನ್ನಬಸವ ಶಿವಾಚಾರ್ಯ ಸ್ವಾಮಿಗಳು. ಅದ ಒಂದು ಮಾರ್ಗದರ್ಶನದೊಳಗೆ ಈಗಿನ ಪೂಜ್ಯರು ಕೂಡ ಆ ಒಂದು ಸಂಸ್ಥೆಗೆ ಒಳ್ಳೆಯ ಹೆಮ್ಮರವಾಗಿ ಮಕ್ಕಳಿಗೆ ಒಂದು ಸಂಸ್ಕಾರ ಕೊಡಬೇಕಂತಕ್ಕಂಥ ಮನೋಭಾವನಿಟ್ಟುಕೊಂಡು ಈ ಕಾರ್ಯಕ್ರಮವನ್ನು ನಿರೂಪಿಸಿಕೊಂಡಿದ್ದಾರೆ. ಯಾಕಂದರೆ ಸಮಯ ನಾವು ಮಾತಾಡೋ ಸಮಯ ಅಲ್ಲ ಇದು. ಯಾಕಂದರೆ ನಿಮ್ಮ ಲಕ್ಷ್ಯ ಮಕ್ಕಳ ಕಡೆ ಐತಿ. ಇವ್ರೇನು ಮಾತಾಡ್ಕೊಂತ ಕುಂತಾರಂತ ನಿಮ್ಮ ಚಿಂತೆ ಒಳಗೆ ನೀವು ಕುಂತೀರಿ. ಅದಕ್ಕೆ ಹಿಂದಕ್ಕೆ ಒಮ್ಮೆ ಹಿಂಗಾಯ್ತಂತ ಒಂದು ಸ್ಪರ್ಧೆ ಇತ್ತಂದು, ಸ್ಪರ್ಧೆ ಮಕ್ಕಳ ಸ್ಪರ್ಧೆ ಇತ್ತಂತ. ಅದು 3 ದಿವಸ ಸ್ಪರ್ಧೆ ಅಂತದು. ಹೆಂಗಂದ್ರೆ ಒಂದೊಂದು ಊರಿನ ವಿದ್ಯಾರ್ಥಿಗಳು ಬರ್ತಿದ್ವು ಅಂತ, ಒಂದು ಶಾಲೆಯ ವಿದ್ಯಾರ್ಥಿಗಳು. ಅವ ನಿರೂಪಣೆ ಮಾಡೋರು ನಮ್ಮ ನಟರಾಜ್ ಅವರಂತರು 3 ದಿವಸ ನಿದ್ದೆಗೆಟ್ಟು ಮಾಡಿದ್ರಂತ. ಅವರು 3 ದಿವಸಗಟ್ಟ ಆ ಹುಡುಗರು ಒಂದು ಸಂಸ್ಥೆಯಿಂದ ಇಂಥ ಒಂದು ಕಲೆ, ಇಂಥ ಒಂದು ಡ್ಯಾನ್ಸು, ಇಂಥ ನೃತ್ಯ ಇವ್ರಿಗೆ ಅದು ರೂಢಿ ಆಗಿಬಿಟ್ಟಿತ್ತಂತ. 3 ದಿವಸ ಹೇಳಿ 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 ರೂಢಿ ಆಗಿಬಿಟ್ಟಿತ್ತು. ಕೊನೆ ದಿವಸ ನಮ್ಮನ್ನು ಕರೆಸಿದ್ರಲ್ಲಿ ಅಜ್ಜರು ಭಾಷಣ ಆಶೀರ್ವಚನದಿಂದ ನಾವು ಮುಗಿಸ್ಬೇಕಂತ ಕರೆಸಿದ್ರು ಅವರು. ಹಿಂಗೆ ಆ ಹುಡುಗ ಶಾಲೆಯಿಂದ ಆ ಸ್ಕೂಲಿಂದ ಈ ನೃತ್ಯ, ಈ ಸ್ಕೂಲಿಂದ ಈ ನೃತ್ಯ ಅನ್ಕಂತ ರೂಢಿ ಆಗಿಬಿಟ್ಟಿತ್ತಲ್ಲ. ಕೊನೆಗೆ ಅಜ್ಜರ ಆಶೀರ್ವಚನ ಅಲ್ಲಿಲ್ಲ ಅಂತ. ಈಗ ಕೊನೆಯದಾಗಿ ಅಜ್ಜವರಿಂದ ಡ್ಯಾನ್ಸ್ ಅಂದಂತ. ಹಂಗೆ ಪರಿಸ್ಥಿತಿ ಅಲ್ಲಿಗೆ ಬರಬಾರ್ದದು. ಅದಕ್ಕೆ ಇವತ್ತು ಮಕ್ಕಳ ಒಂದು ಕಲೆ ಅಂತಕ್ಕಂಥದ್ದು ನಾವು ನೀವು ಎಲ್ಲರೂ ನೋಡಿ ಸಂತೋಷ ಪಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ 2 ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಮಾಡ್ತಾ ಇದುವರೆಗೂ ದೊಡ್ಡಬಸಗೌಡ ಪಾಟೀಲ್ ಬಯ್ಯಾಪುರ ಅವರು, ಕೆ ಮಹೇಶ್ ಅಣ್ಣವರು, ದೇವೇಂದ್ರಪ್ಪಣ್ಣ ಬಳುಟಿಗೆ ಅವರು, ಅದೇ ರೀತಿ ರವಿಕುಮಾರ್ ಸ್ವಾಮಿ ಹಿರೇಮಠರವರು, ಮತ್ತು ಜೊತೆಗೆ ಮಹಾಂತ ಎರಳಲಿ ಮಠ ಅವರು, ಕಲ್ಲೇಶ್ ತಾಳದವರು, ಮೈನುದ್ದೀನ್ ಮುಲ್ಲಾ ಅವರು, ವಜೀರ್ ಅಲಿ ಗೋನಾಳ್ ಅವರು, ನಾಗರಾಜ್ ಮೆಲಿಮನಿ, ಅಂಬಣ್ಣ ಭುಜಂತ್ರಿ ಹಾಗೂ ಲಾಡ್ಲೆ ಬಶಾಕ್ ದೋಟಿಹಾಳ್ ಅವರು, ಇವರೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ, ಈಗ ಇದುವರೆಗೂ ಸಂಗೀತ ಕಾರ್ಯಕ್ರಮ ಕೊಟ್ಟಂಥ ನಮ್ಮ ಸನ್ಮಿತ್ರರು ಆದಂಥ ದುರ್ಗೇಶ್ ಅಣ್ಣವ್ರಿಗೆ ಪರಮ ಪೂಜ್ಯ ಶ್ರೀಗಳವರು ಗೌರವಿಸಬೇಕು ಅಂತ ಹೇಳ್ತಾ, ಕಳೆದ 1 ಗಂಟೆಗಳಿಂದಲೂ ಕೂಡ ತಮ್ಮ ರಸಮಂಜರಿ ಕಾರ್ಯಕ್ರಮಗಳಲ್ಲಿ ಈ ಮೂಲಕ ವಿನಂತಿಸ್ತಾ, ಈಗ ಮಕ್ಕಳ ಕಾರ್ಯಕ್ರಮಗಳು ಆರಂಭಗೊಳ್ತಾವೆ. ಈ ವೇದಿಕೆಯನ್ನು ನಾವು ತೆರವುಗೊಳಿಸಿದ ನಂತರ ನಿಮ್ಮ ಶಿಕ್ಷಕರು ಬಂದು ಏನು 26 ಇವೆಂಟ್ಸ್ಗಳು ಏನಿದೆಯಲ್ಲ ಅವುಗಳನ್ನೆಲ್ಲ ಒಂದೊಂದಾಗಿ ನಿಮ್ಮ ಮಕ್ಕಳ ನೃತ್ಯವನ್ನು ನೋಡಲಿಕ್ಕೆ ತಾವೆಲ್ಲರೂ ಉತ್ಸುಕರಾಗಿದ್ದೀರಿ. ಈಗ ಮಕ್ಕಳ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ಆರಂಭಗೊಳ್ತಾವೆ ಅಂತ ಹೇಳ್ತಾ, ಇದುವರೆಗೂ ಸಹಕರಿಸಿದಂತಹ, ಸಮಾಧಾನದಿಂದ ತಾವೆಲ್ಲ ಆಲಿಸಿದಂಥ ತಮ್ಮೆಲ್ಲರಿಗೂ ಈ ನಟರಾಜ್ ಸೋನಾರ್ನ ವಂದನೆಗಳು. ನಮಸ್ಕಾರ.